ನಮಸ್ಕಾರ. ಇದು ಮೈಸೂರು ಶಾರದಾ ಬಡಾವಣೆ. ಮೈಸೂರು ಮಧ್ಯಭಾಗದಿಂದ 10 ಕಿಲೋಮೀಟ್ರಲ್ಲಿರುವಂತಹ ಮೈಸೂರು ಸಿಟಿ ಸೆಂಟರ್ ಅಂದರೆ ಪ್ಯಾಲೇಸ್ನ ನಾನು ಸೆಂಟರ್ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ ಈ ಲೊಕೇಶನ್ನು, ಈ ಮನೆ ಏನು ಸೇಲ್ಗಿದೆ ಅಂತ ಇದ್ದೀನಿ, ಇಲ್ಲಿಗೆ ಅಬೌಟ್ 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು JP ನಗರ ಅಕ್ಕಮಹಾದೇವಿ ರಸ್ತೆ, ಅಲ್ಲಿಂದ ಅಬೌಟ್ 4.5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿನ ಹೆಸರಾಂತ ಹಾಸ್ಪಿಟಲ್ ಆದಂತಹ ಕಾಮಾಕ್ಷಿ ಹಾಸ್ಪಿಟಲು, ಹೊಸ ಕಾಮಾಕ್ಷಿ ಹಾಸ್ಪಿಟಲ್, ಹಳೆ ಕಾಮಾಕ್ಷಿ ಹಾಸ್ಪಿಟಲೆಲ್ಲ ಗಮನಿಸಬೇಕಾಗಿರುವಂಥ ವಿಚಾರ. JP ನಗರದಲ್ಲಿ ಕಾಮಾಕ್ಷಿ ಹಾಸ್ಪಿಟ್ಲ್ ಇದೆ, ಅಲ್ಲಿಂದ ಅಬೌಟ್ 3 ಕಿಲೋಮೀಟ್ರಲ್ಲಿದೆ ಶ್ರೀನಗರ. ಭಾಳ ಜನಕ್ಕೆ ಗೊತ್ತಿರುತ್ತೆ. ಶ್ರೀನಗರದಿಂದ ಅಬೌಟ್ 1.5 ಕಿಲೋಮೀಟ್ರ್, 1.5 ಕಿಲೋಮೀಟ್ರು ಶ್ರೀನಗರಲ್ಲಿ ಕಟ್ಟಿರುವಂತಹ ಈ 30-40 ಸೈಟಲ್ಲಿ ವೆಸ್ಟ್ ಫೇಸಿಂಗ್ ಸೈಟ್ ಇದು. ಇದರಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ನನ್ನ ಎಲ್ಲ ವೀಡಿಯೋಗಳಲ್ಲಿ ಅಡ್ರೆಸ್ ಮಾಡುವಂತಹ 4 ಪ್ರಮುಖ ವಿಚಾರಗಳು ಯಾವ್ಯಾವುದು ಅಂತಂದರೆ, ಒಂದು ಪಾರ್ಕಿಂಗು, ನೀರು, ಲೊಕೇಶನ್ನು ಮತ್ತು ಡಿಸ್ಟೆನ್ಸ್ ಫ್ರಮ್ ದ ಸಿಟಿ ಸೆಂಟರ್. ನಾನು ಆಗಲೇ ಡಿಸ್ಟೆನ್ಸ್ ಫ್ರಮ್ ದ ಸಿಟಿ ಸೆಂಟರ್ ಹೇಳಿದ್ದೀನಿ. ಲೊಕ್ಯಾಲಿಟಿ ಹೇಗಿದೆ ಅಂತ ತೋರಿಸ್ಲಿಕ್ಕೆ ಅಂತ ಒಮ್ಮೆ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಭಾಳ ಜನ ಕೇಳುವಂಥ ಇನ್ನೊಂದು ವಿಚಾರ ಅಂದರೆ, ಸುಪ್ರೀತಿ ಮನೆ ಏನೋ ತೋರಿಸ್ತೀರಿ, ಒಳಗೆ ಹೋಗಿ ತೋರಿಸ್ಬಿಡ್ತೀರಾ, ಹೇಗಿದೆ ವಾರ್ಡ್ರೋಪು, ಮಾಡ್ಯುಲರ್ ಕಿಚನ್ನು, TV ಕ್ಯಾಬಿನೆಟ್ ಇದೆಯಾ ಅಂತ. ಸುತ್ತಮುತ್ತ ಮನೆಗಳಾಗಿದೆಯಾ ಅನ್ನೋದೇ ನಮಗೆ ಗೊತ್ತಾಗಲ್ಲ. ನೋಡಿ, ಈ ಮನೆಗೆ ಬರೋಕ್ಕೆ ಮುಂಚೆ 100 ಮನೆಗಳಿದೆ ಶ್ರೀನಗರದಲ್ಲಿ. ಈ ಮನೆಗೆ ಬರಬೇಕಾದ್ರೆ ಸುತ್ತಮುತ್ತ ಈಗ ಬೆರಳೆಣಿಕೆಯಷ್ಟು ಮನೆಗಳಾಗಿದೆ. ಈ ಕಡೆನೂ ಇದೆ, ಒಂದು 5-6 ಮನೆ ಇದೆ. ಈ ಕಡೆನೂ ಎಡಭಾಗ ಬಲಭಾಗಕ್ಕೆ ಒಂದು 5-6 ಮನೆಗಳಿದೆ. ಒಂಟಿ ಮನೆ ಅಲ್ಲ, ಯು ಕ್ಯಾನ್ ಕಮ್ ಆ್ಯಂಡ್ ಸ್ಟೇ ಹಿಯರ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್ ಇದು. ಇದು ಶಾರದಾ ಬಡಾವಣೆ ಅಂತ. ನೆಕ್ಸ್ಟ್ ವಿಚಾರ ಪಾರ್ಕಿಂಗ್. ನೋಡಿ, ಇಲ್ಲಿ ಇದು 30 ಅಡಿ ರೋಡ್ಗೆ, ವೆಸ್ಟ್ ಫೇಸಿಂಗಿಗೆ ಈಸಿಯಾಗಿ ನೀವು ಇಲ್ಲೇ ಒಂದು ಕಾರ್ನ ಪಾರ್ಕ್ ಮಾಡ್ಬೋದು. ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದ ಥರ ರ್ಯಾಂಪ್ ಮಾಡಿದರೆ ಆನ್ ಗೋಯಿಂಗ್ ವೆಹಿಕಲ್ಗಳೇ ಡಿಸ್ಟರ್ಬ್ ಆಗದಿರೋ ಥರ ಒಳಗೂ ಒಂದು ಕಾರ್ನ ನಿಲ್ಲಿಸ್ಕೋಬೋದು. ಅದು ಸಹ ತೋರಿಸ್ತೀನಿ. ಅದಾದ ನಂತರ ನೀರು ನೆಕ್ಸ್ಟ್ ಕೇಳುವಂತಹ ಇನ್ನೊಂದು ವಿಚಾರ, ವಾಟರ್ ಸೋರ್ಸ್ ಏನಿದೆ, ವಾಟರ್ ಸೋರ್ಸ್ ಯಾವ ಥರ ಇದೆ, ಇಲ್ಲಿ ನಮಗೆ ನೀರಿನ ಅನುಕೂಲತೆಗಳು ಇದೆಯಾ ಇಲ್ವಾ, ಮುಂಬರೋ ದಿವಸಗಳಲ್ಲಿ ಇವಾಗೇನೋ ನಾವು ನೀರಿದೆ ಅಂತ ಹೇಳ್ತೀರಾ, ಇವಾಗ ಆಮೇಲೆ ನಂತರ ಇನ್ನೇನೋ ತೊಂದರೆ ಆಗುತ್ತಾ ನಾವು ಕೇಳುವಂಥ ಇನ್ನೊಂದು ವಿಚಾರ. ಇದಕ್ಕೆ ಆದಂತಹ ಒಂದು ಬೋರ್ವೆಲ್ ಇದೆ, ಅಂದರೆ ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್ ಬೋರ್ವೆಲ್, ಇಂಡಿಪೆಂಡೆಂಟ್ ಬೋರ್ವೆಲ್ ತೋರಿಸ್ತೀನಿ ನೋಡಿ. ಇಲ್ಲೇ ಎಂಟ್ರೆನ್ಸಲ್ಲೇ ಬೋರ್ವೆಲ್ ಸಹ ಅಳವಡಿಸಿದ್ದಾರೆ. ದಿಸ್ ಇಸ್ ದ ಬೋರ್ವೆಲ್. ಮನೆ ಒಳಗೆ ಒಂದು ಸ್ಮಾಲ್ ಸೈಜ್ ಕಾರ್ನ ನಿಲ್ಲಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ್ಯಂಟಿ ಸ್ಕಿಡ್ ಟ್ರೈಲ್ಸ್ ಹಾಕಿದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ಗಳು, ಮುಂಬರೋ ದಿವಸಗಳು ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ಬರುತ್ತೆ, ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದಾರೆ. ವಾಟರ್ ಸೋರ್ಸ್ ಇಲ್ಲೂ ಸಹ ಇದೆ. ನೀವು ಒಳಗೇನೆ ಒಂದು 2 2 ವೀಲರ್ಗಳನ್ನ ಒಳಗೆ ನಿಲ್ಲಿಸ್ಕೋಬೋದು. ಮೆಟ್ಲುಗಳು, ಮುಂಬರೋ ದಿವಸಗಳಲ್ಲಿ ನಾವೇನಾದ್ರು ಇವಾಗೇನೋ ಮನೆ ತೊಗೋತೀವಿ, ಪಿಲ್ಲರ್ಗಳು ಹಾಕಿ ಕಟ್ಟಿದಾರ, ಮೇಲ್ಗಡೆ ಕಟ್ಕೋಬೋದು, ಆ ಮನೇನ ಖಂಡಿತವಾಗ್ಲೂ ಕಟ್ಕೋಬೋದು. ಕ್ಲೋಸ್ಡ್ ಕಾರ್ ಪಾರ್ಕಿಂಗು, ಲೈಟಿಂಗ್ಗಳೆಲ್ಲ ಕೊಟ್ಟಿದ್ದಾರೆ. ಇನ್ನೇನು ಈ ಭಾಗದಲ್ಲಿ ತಿರ್ಗಾ ನಿಮಗೆ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥ ಪ್ರಮೇಯ ಇನ್ನೇನೂ ಇಲ್ಲ. ಎವ್ರಿಥಿಂಗ್ ಈಸ್ ರೆಡಿ. ಇಲ್ಲಿಂದ ಒಳಗೆ ಈ ಡೋರ್ಗಳಿರ್ಬೋದು, ವಿಂಡೋಗಳು, ಫ್ರೇಮ್ಗಳು, ಶಟರ್ಸ್ಗಳು, ಈ ವಿಂಡೋಗಳು ಅಷ್ಟೇ ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿರುವಂಥದ್ದು. ಗ್ರನೈಟ್ ಫ್ಲೋರಿಂಗ್ ಇದೆ. ನಾನು ಇವಾಗ ಒಳಗೆ ಹೋಗಿ ತೋರಿಸೋಕ್ಕಿಂತ ಮುಂಚೆ ಐ ವಿಲ್ ಶೋ ಯು ದಿಸ್ ಡೋರ್. ಮೇಲ್ಗಡೆ 3, ಕೆಳಗಡೆ 3 ಲಾಕು, ಫುಲ್ ಟೀಕ್. ಇದು ಹೈ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಟೀಕು ಇದಕ್ಕೆ ಹಾಕಿರುವಂಥದ್ದು. ನಾನಿವಾಗ ನಾರ್ತಿಂದ ಎಂಟ್ರ್ ಆಗ್ತಾ ಇದ್ದೀನಿ, ಬನ್ನಿ. ದಿಸ್ ಈಸ್ ದಿ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. ಅಬೌಟ್ 6ರಿಂದ 8 ಸೀಟರ್ ಸೋಫಾ ಹಾಕ್ಕೋಬೋದು. 2 ಹ್ಯಾಂಗಿಂಗ್ ಲೈಟು, ಮಧ್ಯದಲ್ಲಿ 6 ಬ್ಲೇಡ್ ಫ್ಯಾನ್ ವಿತ್ ಲೈಟಿಂಗ್ ಇರುವಂಥದ್ದು. ನೋಡಿ ತೋರಿಸ್ತಾರೆ ಈಗ. 2 ಹ್ಯಾಂಗಿಂಗ್ ಲೈಟು, ಪ್ರೊಫೈಲ್ ಲೈಟು, ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಲೈಟ್ಗಳ ಜೊತೆಗೆ ಎಕ್ಸ್ಟ್ರಾ ನೋಡ್ಬೋದು ನೀವು ಹ್ಯಾಂಗಿಂಗ್ ಲೈಟ್ಗಳು ಕೊಟ್ಟಿದ್ದಾರೆ. ಒಂದು ಭಾಗದಲ್ಲಿ ಎಂಟ್ರೆನ್ಸಲ್ಲಿ ಯು ಕ್ಯಾನ್ ಸಿ ದಿಸ್, ಇಲ್ಲೂ ಅಷ್ಟೇ ಪ್ರೊಫೈಲ್ ಲೈಟು ಇದ್ರ ಹಿಂಭಾಗಕ್ಕೆ, ಆಯಿತಾ. DTH ಕೇಬಲ್ಗೆ ಅಥವಾ CCTV ಕ್ಯಾಮ್ರಾಗೆ ಏನೇನು ಬೇಕು ಅನುಕೂಲತೆಗಳು ಎಲ್ಲವನ್ನು ಈಗಾಗಲೇ ಮಾಡಿದ್ದಾರೆ. ನೀವು ತಿರ್ಗಾ ಬಂದು ವಯರ್ ಇಳಿಸೋದು ಏನೂ ಇಲ್ಲ. ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಡನ್. ಕೆಳಗೆ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ, ಮೇಲ್ಗಡೆ ಓಪನ್ ಕಂಪಾರ್ಟ್ಮೆಂಟ್ ಇದೆ. ಮನೆ ಕಟ್ಕೊಳ್ಳೋರಿದ್ದು ಮೈಸೂರಲ್ಲಿ ನನ್ನ ಹತ್ರ ಯಾವುದೋ ಭಾಗದಲ್ಲಿ ಇದ್ದೀರಾ, ಕರ್ನಾಟಕದಲ್ಲಿ ಯಾವುದೋ ಬಂದು ವೆಸ್ಟ್ ಫೇಸಿಂಗ್ ಸೈಟ್ ಇದೆ, ಹೇಗೆ ಕಟ್ಟಬೇಕು ಅನ್ನೋದು ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ನೋಡಿ, 1 2 3 ಕಿಟಕಿಗಳು ಕೊಟ್ಟಿದ್ದಾರೆ ಹಾಲಲ್ಲಿ. ಕ್ರಾಸ್ ವೆಂಟಿಲೇಷನ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಕರ್ಟನ್ ರಾಡ್ಗಳು ಸಹ ಹಾಕಿದ್ದಾರೆ. ಬಂದು ತಿರ್ಗಾ ನೀವು ಕರ್ಟನ್ ರಾಡ್ ಹಾಕಬೇಕು, ಕರ್ಟನ್ ಹಾಕೊಂಡ್ರೆ ಸಾಕು. ನೋಡಿ, ಈ ಪೋರ್ಷನ್ ಏನಕ್ಕೆ ಮಾಡಿದ್ರು ಅಂತ ಹೇಳ್ತೀನಿ. ಭಾಳಷ್ಟು ಭಾಗಗಳು ಇದನ್ನು ಮಿಸ್ ಮಾಡ್ಕೋತೀವಿ. ಹಳೆ ಕಾಲದಲ್ಲಿ ಶೋಕೇಸ್ ಇರೋದು ಇವಾಗ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಎಲ್ಲೂ ಸಹ ನಾವು ಗುರು ಹಿರಿಯರ ಫೋಟೋ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು ಮೆಮೊರಿ ಮೊಮೆಂಟೋಗಳು ಇಟ್ಕೊಳ್ಳೋಕೆ. ಇದು ಚೆನ್ನಾಗಿದೆ, ವಿತ್ ಲೈಟಿಂಗ್ ಕೊಟ್ಟಿದ್ದಾರೆ. ಇದಾದ ನಂತರ ಐ ವಿಲ್ ಶೋ ಯು. ಬಂದಿಯಾರ ಯಾರ? ಇದು ನಾರ್ತ್ ಫೇಸಿಂಗಿಗಿದೆ. ಯಾವುದು? ಈ
ಮೇಯ್ನ್ ಇದು ಡೋರ್ ಯಾವುದ್ರದ್ದು ಪೂಜಾ ಡೋರು. ಇಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು. ಯೂಶ್ವಲಿ ಈ ಸೈಜ್ ಆಫ್ ಡೋರ್ಸು ಯು ಡು ನಾಟ್ ಫೈಂಡ್ ಅನ್ನ 30-40 ಮನೆಗಳಲ್ಲಿ ಸಿಗಲ್ಲ. ಇದು ಯಾವ ಗೇಜ್ ಆಫ್ ದ ಡೋರ್ ಅಂತ ಹೇಳ್ತಾ ಇದ್ದಿಲ್ಲ ನೋಡಿ, ಇದು ಈ ಪೀಸ್ ಆಫ್ ದ ಡೋರ್ ನಾನು ಹೇಳಿದ್ದು ನೋಡಿ. ಈ ಪೀಸ್ ಆಫ್ ದ ಡೋರು ಏನು ಟೀಕ್ ಫ್ರೇಮ್ ಹಾಕಿದ್ದಾರೆ, ಯೂಶ್ವಲಿ ವಿ ಡೋಂಟ್ ಫೈಂಡ್ ಇಟ್. ಈಗ ನಾನು 2 ರೂಮ್ಗಳು ತೋರಿಸ್ತೀನಿ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ ಬನ್ನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮು. ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ, ನಾನು ಹೇಳಿದ್ನಲ್ಲ ಶೋಕೇಸ್ ಟೈಪ್ ಮಾಡಿದ್ದಾರೆ ಅಂತ ನೋಡಿ. ಅದನ್ನು ಸಹ ಶೋಕೇಸ್ ಟೈಪ್ ಮಾಡಿದ್ದಾರೆ. ವಿಂಡೋ ಇದು ಎಲ್ಲ ಟೀಕ್ದು. ಕರ್ಟನ್ ರಾಡ್ಸ್ ಅದನ್ನು ಸಹ ಅಳವಡಿಸಿದ್ದಾರೆ. ಒಂದು ಕಡೆ ಪೇಂಟಿಂಗ್ ನೋಡ್ಬೋದು ನೀವು, ಸ್ಟೈಲಿಶ್ ಆಗಿ ಪೇಂಟಿಂಗ್ ಕೊಟ್ಟಿದ್ದಾರೆ. ಎ ಸಿಗೆ ಪಾಯಿಂಟ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಎಕ್ಸಿಟ್ ಆಗೋಕ್ಕೆ ಏನು ಎ ಸಿಯಿಂದ ಇದು ಬರುತ್ತೆ ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮು, ಸಿಂಗಲ್ ಪೀಸ್ ಕಮೋಡು, ಆ್ಯಂಟಿಸ್ಕಿಟ್ ಟೈಲ್ಸು ಪ್ಲಸ್ ಹ್ಯಾಂಡ್ ವಾಶ್. ಈ ಇಂಟರ್ನಲ್ ಡೋರ್ಸು ಸಹ ಅಷ್ಟೇ. ಇನ್ನೊಂದು ಹೇಳಲಿಕ್ಕೆ ಬಯಸ್ಬೇಕೇನು ಅಂತಂದರೆ ಇಂಟರ್ನಲ್ ಡೋರ್ಸ್ಗಳೆಲ್ಲವೂ ಟೀಕ್ದೆ. ಈಗ ನೀವು ಎಂಟ್ರೆನ್ಸ್ ನೋಡ್ರಿ, ಹಾಲ್ ನೋಡಿದ್ರಿ, ಪೂಜಾ ರೂಮ್ ನೋಡ್ರಿ, ಯು ಕ್ಯಾನ್ ಸಿ ದಿಸ್ ಹೈಟ್ ಆಫ್ ದಿಸ್ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ, ಮತ್ತು ಇನ್ನೊಂದು ರೂಮು ವಿತ್ ಕಾಮನ್ ವಾಶ್ರೂಮ್ ಇದೆ ನೋಡ್ಬೋದು. ಬಹಳ ದೊಡ್ಡದಾಗಿದೆ, ಎತ್ತರವಾಗಿದೆ. ಇಲ್ಲಿ 6 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೊಳ್ಳಿ. ಮಾಡ್ಯುಲರ್ ಟೈಪ್ ಕಿಚನ್ ಇದೆ. ಚಿಮ್ನಿ ಇವರೇ ಫಿಟ್ ಮಾಡಿ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಎಲ್ಲ ಕಡೆ ಆಗಿದೆ. ನಾನು ತೋರಿಸ್ತೀನಿ. ಫ್ಯಾನ್ಸ್ಗಳೆಲ್ಲ ಅಳವಡಿಸ್ಬಿಟ್ಟಿದ್ದಾರೆ. ದೇ ಆಲ್ರೆಡಿ ಇನ್ಸ್ಟಾಲ್ಡ್ ದ ಫ್ಯಾನ್ಸ್. ಸೊ ಇಲ್ಲಿ ಚಿಮ್ನಿ ದೇ ವಿಲ್ ಇನ್ಸ್ಟಾಲ್ ಇಟ್. ಯು ಡೋಂಟ್ ಹ್ಯಾವ್ ಟು ಇನ್ಸ್ಟಾಲ್ ದ ಚಿಮ್ನಿ, ದ ಬಿಲ್ಡರ್ ವಿಲ್ ಇನ್ಸ್ಟಾಲ್ ದ ಚಿಮ್ನಿ. ಸಿಂಗಲ್ ಪೀಸ್ ಹ್ಯಾಂಡ್ ವಾಶು ವಿತ್ ಟ್ಯಾಪ್, ವಿತ್ ಮಿರರ್, ದೇ ಆಲ್ರೆಡಿ ಇನ್ಸ್ಟಾಲ್ಡ್ ವಿತ್ ದ ಲೈಟಿಂಗ್. ಈಗ ದಿಸ್ ಇಸ್ ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ದಿ ಸ್ಟ್ಯಾಂಡರ್ಡ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಇದೆ, ವಿಂಡೋಸ್ ಇದೆ, ಕರ್ಟನ್ ರಾಡ್ಸ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಫ್ಯಾನು, ಲೈಟಿಂಗ್ ಆಗಿದೆ. ಇದಕ್ಕೂ ಅಷ್ಟೇ ಇಂಟರ್ನಲ್ ಡೋರ್ಸ್ ಇಸ್ ಆಲ್ ಟೀಕ್. ಇದು ನೆಕ್ಸ್ಟ್ ಕಮ್ಸ್ ದಿ ಸ್ಟ್ಯಾಂಡರ್ಡ್ ಬಾತ್ರೂಮ್ ಆಫ್ ದ ಪ್ರಾಪರ್ಟಿ. ಇದು ಕಾಮನ್ ವಾಶ್ರೂಮು. ಇಲ್ಲೂ ಅಷ್ಟೇ ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಹೈ ಕ್ವಾಲಿಟಿ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸು. ಇನ್ನೊಂದು ವಿಚಾರ, ಈ ಮನೆ ಕಟ್ಟುವಂತಹ ಮಾಲೀಕರು ಅಥವಾ ಬಿಲ್ಡರ್ ಏನಿದ್ದಾರೆ, ಬಹಳ ವರ್ಷಗಳಿಂದ ಮನೆ ಕಟ್ಟಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಬಿಲ್ಡರು. ಸೊ ದೇ ನೋ ದ ಆರ್ಟ್ ಆಫ್ ಬಿಲ್ಡಿಂಗ್ ಕ್ವಾಲಿಟಿ ಹೌಸಸ್. ಮೆಟೀರಿಯಲ್ಲು, ಪ್ಲ್ಯಾನು, ಸ್ಪೇಸ್ ಯೂಟಿಲೈಸೇಷನ್ನು, ಯಾವ ಮೆಟೀರಿಯಲ್ನ ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ನ ಹೇಗೆ ಸೋರ್ಸ್ ಮಾಡಿ ಬೆಸ್ಟ್ ಆಫ್ ದ ಬೆಸ್ಟ್ ಮನೇನ ಹೇಗೆ ನಾವು ಕ್ಲೈಂಟಿಗೆ ಡೆಲಿವರ್ ಮಾಡಬೇಕು ಅನ್ನುವ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಈ ಬಿಲ್ಡರು ಬಹಳಷ್ಟು ನಿಪುಣತೆಯನ್ನು ಹೊಂದಿದ್ದಾರೆ. ಸೊ ಈ ಮನೆ ಇರೋದು ಮೈಸೂರು ಮಧ್ಯಭಾಗದಿಂದ, ಟೆಲ್ಲಿಂಗ್ ಔಟ್ ಮೈಸೂರು ಸಿಟಿನ ಸೆಂಟರ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿಂದ ಇಲ್ಲಿಗೆ ದಿಸ್ ಇಸ್ ಅಬೌಟ್ 10 ಕಿಲೋಮೀಟರ್ಸ್. ಲೇಔಟು ಈಸ್ ಅಪ್ರೂವ್ಡ್ ಬೈ ಮೂಡಾ. ಸೊ ಈ ಮನೆಗೆ ಖಾತಾ, ಕಂದಾಯ, ಪ್ಲ್ಯಾನ್ ಅಪ್ರೂವಲ್ ಎಲ್ಲವೂ ಇದೆ. ಇದ್ರ ಮೇಲ್ಗಡೆ ನಾನು ಮನೆ ಕಟ್ಕೋಬೇಕು ಅಂತ ಇದ್ದೀನಿ. ಕೆಂಪಿಟ್ಟಿಗೆ ಹಾಕಿದಾರ? ಹೌದು. ಇದರೊಳಗಿರೋದಿಲ್ಲ ಕೆಂಪು ರೆಡ್ ಬ್ರಿಕ್ಸು ಪಿಲ್ಲರ್ಗಳು ಹಾಕಿ ಕಟ್ಟಿರುವಂಥದ್ದು. ಸ್ಟ್ರೆಂತ್ ವೈಸ್ಗೆ ಇದ್ರ ಮೇಲೆ ನೀವು ಇನ್ನೂ ಒಂದು ಮನೆ ಕಟ್ಕೋಬೋದು. ಇಲ್ಲೊಂದು ಮನೆ ಇಟ್ಕೊಂಡು ಇನ್ನೊಂದು ಮನೆ 3 ವರ್ಷಗಳೇ ಬಾಡಿಗೆಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಫುಲ್ಲಾಗಿ ಮನೆ ತೋರಿಸಿದ್ದೀನಿ. ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ, ವಾಟರ್ ಸೋರ್ಸ್, ಬೋರ್ವೆಲ್ ಇದೆ, ಎಲ್ಲ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಇನ್ನೇನು ಸಹ ಮಾಡುವ ಪ್ರಮೇಯ, ಇನ್ನೇನು ಮಾಡಬೇಕು, ನಾವು ಬಂದು ಈ ಮನೇಲಿ ಫ್ಯಾನ್ ಹಾಕ್ಕೋಬೇಕು, ಲೈಟ್ ಹಾಕೋಬೇಕು, ಏನೂ ಇಲ್ಲ, ಎಲ್ಲ ಕೊಟ್ಬಿಟ್ಟಿದ್ದಾರೆ. ರೆಡಿ ಟು ಮೂವ್ ಇನ್ ಹೌಸ್. ಈ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲೈಕ್ ರೇಟು, ಲೊಕೇಶನು, ಅದರ್ ಲೊಕೇಶನ್ನ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ. ಅಂದರೆ ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ ಅಂತ. ಇನ್ನಷ್ಟು ಮಾಹಿತಿ ಆ್ಯಂಡ್ ಪ್ರಾಪರ್ಟಿ ವಿಸಿಟ್, ಡೂ ಕಾಂಟ್ಯಾಕ್ಟ್ ಮಿ. ಥ್ಯಾಂಕ್ ಯು.